ಮೇಲೆ ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನನನ್ನ ಕೊಂದು ಹಾಕಿದಂಥ ಹಂತಕರನ್ನ ವಿಜಯಪುರ ಪೊಲೀಸರು ಬಂಧಿಸಿದ್ದಾರೆ. ದಿನಾಂಕ 11/2/2025 ರಾತ್ರಿ ಮದೀನಾ ನಗರದಲ್ಲಿ ಆತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಅದರಲ್ಲಿ 4 ಜನರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಏನಪ್ಪ ವಿಷಯ ಅಂತಂದ್ರೆ, ಈತನನ್ನ ಈ ಬರ್ಬರವಾಗಿ ಕೊಲೆ ಆಗಿದ್ದಂಥದನ್ನ ಗಮನಿಸಿದಾಗ ಎಲ್ಲೋ ಒಂದು ಹೆಣ್ಣಿನ ವಿಚಾರವಾಗಿರ್ಬೋದಾ ಅಂತ ACB ನ್ಯೂಸ್ಗೆ ಅನುಮಾನ ಬಂದಿತ್ತು. ಆದರೆ ಹೆಣ್ಣಿನ ಸಂಪರ್ಕ ಇಲ್ಲದೆ ಹೋದ್ರೂ ಒಂದು ಹೆಣ್ಣಿನ ಬಗ್ಗೆ ಅತ್ಯಂತ ಕ್ಷುಲ್ಲಕವಾಗಿ ಮಾತನಾಡಿದಂಥ ಬಾಗಪ್ಪ ಹರಿಜನನನ್ನ ಆತನ ಮೈಮೇಲಿದ್ದಂಥ ಎಲ್ಲ ಬಟ್ಟೆಗಳನ್ನು ಕಳಚಿ ಕತ್ತರಿಸಿ ಹಾಕಿದ್ರು ಮತ್ತು ಆತನನ್ನು ಶೂಟ್ ಮಾಡಿ ಸಾಯಿಸಿದ್ರು ಅಂತ ಹೇಳಿದ್ರೆ ವಿಪರ್ಯಾಸ ನೋಡಿ, ಎಷ್ಟು ಬೇಸರ ಆಗುತ್ತೆ ಅಂತ. ಯಾಕಪ್ಪ ಅಂತಂದರೆ, ಈತ ರವಿ ಮೇಲಿನ ಕೇರಿ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿನ ಈತನು ಕೂಡ ಆತನ ನೆಂಟನೆ. ಅವನ ಜೊತೆಯಲ್ಲಿ ವ್ಯವಹಾರ ಮಾಡ್ತಿರ್ತಾನೆ, ರಿಯಲ್ ಎಸ್ಟೇಟು, ಹಣದ ವ್ಯವಹಾರ ಎಲ್ಲ ಇರುತ್ತೆ. ಸ್ವಲ್ಪ ಆತ ಬೆಳೆದಾಗೇನೆ ಬಾಗಪ್ಪ ಹರಿಜನನಿಗೆ ಇವನು ಯಾಕೋ ತುಂಬ ಮೇಲ್ ಬೆಳೀತಾ ಇದ್ದಾನೆ ಅಂತೇಳಿ ಆತನನ್ನು ಎದುರಿಸೋಕೆ ಶುರು ಮಾಡ್ತಾನೆ. ನೀನು ಸಂಪಾದನೆ ಮಾಡಿರೋ ಹಣ ಎಲ್ಲ ನನಗೆ ಕೊಡು ಅಂತ ಕೇಳ್ತಾನೆ. ಆತನ ತಮ್ಮ ಪಿಂಟು, ಪ್ರಕಾಶ್ ಅಂತ ಆತನ ಹೆಸರು, ಪ್ರಕಾಶ್ ಆಲಿಯಾಸ್ ಪಿಂಟು, ಆತನಿಗೆ ಹೇಳ್ತಾನೆ, ನಿಮ್ಮ ಅಣ್ಣನಿಗೆ ಹೇಳು, ಮದುವೆ ವಸ್ತ್ರ ಎಲ್ಲ ಇಲ್ಲಾಂದ್ರೆ 10 ಕೋಟಿ ಹಣ ಕೊಡೋದು, ಯಾವುದೂ ಇಲ್ಲ ಅಂದ್ರೆ ಅವನು ಯಾವ ಗಂಡಸ್ತಾನೆ. ಆವತ್ತೇ ತೀರ್ಮಾನ ಮಾಡಿದಂಥ ಪ್ರಕಾಶ್ ಆಲಿಯಾಸ್ ಪಿಂಟು ಒಂದು ತಂಡ ರಚಿಸಿ ಈತನನ್ನು ಅತ್ಯಂತ ಬರ್ಬರವಾಗಿ ಮಾಡಿ ಬಿಸಾಕ್ತಾರೆ. ಈಗಾಗಲೇ ಲಕ್ಷ್ಮಣ್ ನಿಂಬರ್ಗೆ ಎಲ್ಲರನ್ನು ಎಡೆಮರಿ ಕಟ್ಟಿದ್ದಾರೆ. ಮುಂದೆ ಏನಾಗ್ತದೆ